ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಪಾಸ್ತಾ ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಇರುತ್ತೆ. ಈ ಪಾಸ್ತಾ ಬಿಡಿಯಾಗಿ ಪೀಸ್ ಆಗ್ದಂಗೆ ಹೆಂಗೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಹೇಳೋ ಮೆಜರ್ಮೆಂಟ್ಸಲ್ಲಿ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಸಿವು ಅಂತ ಕೇಳಿದ ತಕ್ಷಣ 5 ನಿಮಿಷದಲ್ಲಿ ರೆಡಿ ಮಾಡಿಕೊಟ್ಬಿಡ್ಬೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. 1 ಲೀಟ್ರಷ್ಟು ನೀರು ಬಾಯ್ಲ್ ಮಾಡ್ಕೋಬೇಕು. ಇದರಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊತಿದ್ದೀನಿ. ಈ ನೀರನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ರೋಲಿಂಗ್ ಬಾಯ್ಲಿಂಗ್ ಅಂತಾರಲ್ವ, ಆ ಥರ ಆಗಬೇಕು. ಈ ಥರ ಬಾಯ್ಲ್ ಆಗೋ ಟೈಮಲ್ಲಿ 2 ಕಪ್ಪಷ್ಟು ಪಾಸ್ತಾ ಹಾಕ್ಕೊತಿದ್ದೀನಿ. ನಾನು ಟ್ವಿಸ್ಟೆಡ್ ಪಾಸ್ತಾ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದ್ದರೆ ಅದೇ ಪಾಸ್ತಾನೇ ಹಾಕ್ಕೊಳ್ಳಿ. ಈ ಟ್ವಿಸ್ಟೆಡ್ ಪಾಸ್ತಾ ತುಂಬ ಬೇಗ ಬೇಯುತ್ತೆ. ಬೇರೆ ಮ್ಯಾಕ್ರೋನಿ ಪಾಸ್ತಾ ಆದರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಹಾಗಾಗಿ ಈ ಟ್ವಿಸ್ಟೆಡ್ ಪಾಸ್ತಾನೇ ತೊಗೊಂಡಿದ್ದೀನಿ. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಬಾಯ್ಲ್ ಮಾಡ್ಕೋಬೇಕು. ಹೀಗೆ 90% ಕುಕ್ ಆದರೆ ಸಾಕು. ಇದು ಆಫ್ ಮಾಡ್ಕೊಂಬಿಡಬೇಕು. ಇವಾಗ ಇಮಿಡಿಯೇಟಾಗಿ ಈ ನೀರೆಲ್ಲ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಒಂದು ಸ್ಟ್ರೈನರ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಈ ಪಾಸ್ತಾ ಎಲ್ಲ ನೀರು ಬಗ್ಸ್ಕೊಂಬಿಡೋಣ. ಈ ಥರ 90% ಕುಕ್ ಆದ ತಕ್ಷಣ ಎಲ್ಲ ಬಗ್ಸ್ಕೊಂಬಿಟ್ಟು ಹಿಂದೆಲೇ ತಣ್ಣೀರು ಹಾಕ್ಬಿಡ್ಬೇಕು ಮೇಲ್ಗಡೆ. ಆವಾಗೆ ಮತ್ತೆ ಇದು ಮೆತ್ತಗಾಗ್ಲಾರ್ದಂಗೆ, ಪೀಸಸ್ ಆಗ್ಲಾರ್ದಂಗೆ ಕರೆಕ್ಟಾಗಿ ಆಗುತ್ತೆ. ತಣ್ಣೀರು ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಇದು ನೋಡಿ ಎಷ್ಟು ಬಿಡಿಯಾಗಿವೆ, ಪೀಸಸ್ ಆಗಲ್ಲ. ಇವಾಗ ಇದು ಪಾಸ್ತಾ ಹೇಗೆ ರೆಡಿ ಮಾಡೋದು ತೋರಿಸ್ತೀನಿ. ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಒಗ್ಗರಣೆ ಕಾಳು, ಕರಿಬೇವು, ಈ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ ಹಾಕ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕ್ಯಾಪ್ಸಿಕಮ್. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ದರೆ ಅದು ಹಾಕ್ಕೋಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ ಯಾವುದಾದ್ರೂ ಹಾಕ್ಕೋಬೋದು. ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಈ ಆನಿಯನ್ಸ್ ಇದೆಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಆನಿಯನ್ಸ್ ಬೆಂದ ಮೇಲೆ 1-2 ಟೊಮೆಟೊ ಪೀಸಸ್ ಹಾಕ್ಕೊತಿದ್ದೀನಿ. ಈ ಟೊಮೆಟೊಸ್ ಕೂಡ ಸ್ವಲ್ಪ ಮೆತ್ತಗಾದರೆ ಸಾಕು. ನೋಡಿ ಟೊಮೆಟೊ ಬೆಂದಿದ್ದಾವೆ. ಇಷ್ಟು ಬೆಂದಮೇಲೆ 1.5 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಒಂದೂವರೆ ಗ್ಲಾಸ್ ವಾಟರ್ ಅಂದರೆ ಸುಮಾರಾಗಿ 750 ml ಅಂತ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಈ ಥರ ಮ್ಯಾಜಿಕ್ ಮಸಾಲ ಸಿಗುತ್ತಲ್ವಾ, ಅದನ್ನು 2 ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಾದರೆ ಪೆರಿ ಮಸಾಲನೂ ಹಾಕ್ಕೋಬೋದು. ಅದು ಒಂಥರ ಟೇಸ್ಟ್ ಇರುತ್ತೆ, ಇದು ಒಂಥರ ಟೇಸ್ಟ್ ಇರುತ್ತೆ. ಎರಡೂ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರನೇ ಇರುತ್ತೆ ಇದು. ಇವಾಗ ಸ್ವಲ್ಪ ಖಾರ ತಿನ್ನೋರಾದರೆ 1/2 ಸ್ಪೂನಷ್ಟು ಖಾರ ಹಾಕ್ಕೋಬೋದು. ಖಾರ ತಿನ್ನಲಾರ್ದವರಿದ್ದರೆ ಹಾಕ್ಕೋಬೇಡಿ. 1/2 ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊತಿದ್ದೀನಿ. ಇವಾಗ ಈ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗೋ ಟೈಮಲ್ಲಿ ನಾವು ಆವಾಗಲೇ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಇದೆ ಅಲ್ವಾ, ಅದನ್ನು ಹಾಕ್ಕೊತಿದ್ದೀನಿ. ನೋಡಿ ಪಾಸ್ತಾ ಎಷ್ಟು ಬಿಡಿಯಾಗಿವೆ. ನಾವು ಬೇಯಿಸ್ಕೊಂಡ ತಕ್ಷಣವೇ ತಣ್ಣೀರು ಹಾಕಿದ್ದಕ್ಕೆ ಈ ಥರ ಬಿಡಿಯಾಗಿ ಬರುತ್ತೆ. ಇಲ್ಲಾಂದರೆ ಪೀಸಸ್ ಆಗೋಗ್ತವೆ, ಕಲಸೋ ಟೈಮಲ್ಲಿ ಪೀಸಸ್ ಆಗೋಗುತ್ತೆ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1-2 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಟೊಮೆಟೊ ಸಾಸ್ ಹಾಕಿದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಥರ ಹಾಕ್ತಿದ್ದೀನಿ. ಅಷ್ಟೇ, ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಪಾಸ್ತಾ ರೆಡಿ ಆಗೋಯಿತು. ಇವಾಗ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಬಿಟ್ರೆ ಪಾಸ್ತಾ ರೆಡಿ ಆಗೋಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಕೇವಲ 5 ನಿಮಿಷದಲ್ಲಿ ಪಾಸ್ತಾ ರೆಡಿ ಆಗೋಯ್ತಲ್ವಾ. ಮಕ್ಕಳಿಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಮಾಡಿಕೊಡಿ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.